ಪ್ರಿಯರೇ, ಇವತ್ತು ನಾವು ನೋಡ್ತಾ ಇರುವ ಒಂದು ಟಾಪಿಕ್ ಯಾವುದೆಂದರೆ ಭಯ. ವಿ ಹ್ಯಾವ್ ಫಿಯರ್. ಅನೇಕ ಜನರು ಎಲ್ಲ ಕಡೆಯಲ್ಲಿ ಎಲ್ಲ ಜನರು ಇಷ್ಟೊಂದು ರೀತಿಯಲ್ಲಿ ಭಯಗೆ ಒಳಗಾಗಿದ್ದಾರೆ. ವಿ ಆಲ್ ಹ್ಯಾವ್ ಒನ್ ಆರ್ ದಿ ಅದರ್ ಕೈಂಡ್ ಆಫ್ ಬಾಂಡೇಜಸ್, ದಟ್ ಬಾಂಡೇಜ್ ಆಫ್ ಫಿಯರ್. ಭಯದ ಒಂದು ಬಂಧನ ನಮ್ಮ ಒಳಗೆ. ಆದರೆ ದೇವರ ವಾಕ್ಯ ಏನು ಹೇಳುತ್ತೆ? ನಾವು ದೇವರ ವಾಕ್ಯವನ್ನು 2 ತಿಮೋತಿ ಅದ 1ನೇ ಅಧ್ಯಾಯ ಅದ 7ನೇ ವಚನ, 1 ತಿಮೋತಿ ಚಾಪ್ಟರ್ 1 and verse 7 ಎಲ್ಲರಿಗೆ ಗೊತ್ತಿದ್ದಂಗೆ ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ, ಫಾರ್ ಗಾಡ್ ಹ್ಯಾಸ್ ನಾಟ್ ಗಿವನ್ ಅಸ್ ದ ಸ್ಪಿರಿಟ್ ಆಫ್ ಫಿಯರ್ ಬಟ್ ಆಫ್ ಲವ್ ಆ್ಯಂಡ್ ಆಫ್ ಪವರ್ ಆ್ಯಂಡ್ ಆಫ್ ಅ ಸೌಂಡ್ ಮೈಂಡ್ ಅಂತ ದೇವರ ವಾಕ್ಯ ಹೇಳುತ್ತೆ. ದೇವರು ನಮಗೆ ಕೊಟ್ಟ ಆತ್ಮ ಅದು ಹೇಡಿತನದ ಆತ್ಮ ಅಲ್ಲ. ಗಾಡ್ ಹ್ಯಾಸ್ ನಾಟ್ ಗಿವನ್ ಅಸ್ ದ ಸ್ಪಿರಿಟ್ ಆಫ್ ಫಿಯರ್. ದೇವರ ಒಂದು ಪುಸ್ತಕದಲ್ಲಿ, ದೇವರ ವಾಕ್ಯದಲ್ಲಿ ಅಥವಾ ದೇವರ ಒಂದು ನೇಚರಲ್ಲಿ, ದೇವರು ನಮಗೆ ಕೊಡುವ ಸಂಗತಿಯಲ್ಲಿ ಇಫ್ ವಿ ಜಸ್ಟ್ ಲುಕ್ ಬ್ಯಾಕ್ ಆ್ಯಂಡ್ ಸಿ, ಭಯ, ಫಿಯರ್ ಇಲ್ಲವೇ ಇಲ್ಲ. ಅದಕ್ಕೆ ಬೈಬಲಲ್ಲಿ 365 ಡೇಸ್, ಒಂದು ವರ್ಷದಲ್ಲಿ 365 ದಿನ ಇದೆ. 365 ಸರ್ತೆ ದೇವರ ವಾಕ್ಯದಲ್ಲಿ ಭಯ ಪಡಬೇಡ್ರಿ ಅಂತಾನೆ ದೇವರ ವಾಕ್ಯದಲ್ಲಿ ಬರೆದಿದೆ. ನಾವು ಆ ವಾಕ್ಯವನ್ನು ಸೀರಿಯಸ್ ಆಗಿ ತಗೊಂಡ್ರೆ ಒಂದು ದಿನಕ್ಕೆ ಒಂದು ಸರ್ತೆ ಸ್ವಾಮಿ, ನಾವು ಬೆಳಿಗ್ಗೆ ಎದ್ದಾಗ ನಾವು ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮ ನಮಗೆ ಆ ದಿನಕ್ಕೆ ಹೇಳೋದೇನೆಂದರೆ, ಭಯ ಪಡಬೇಡ, ಫಿಯರ್ ನಾಟ್. ಇಷ್ಟು ದೇವರ ವಾಕ್ಯದಲ್ಲಿ ಫಿಯರ್ ನಾಟ್ ಬರೆದಿದ್ರೂ ವಿ ಆಲ್ ಆರ್ ಸ್ಲೇವ್ಸ್ ಟು ಫಿಯರ್. ಭಯ, ನಾನು ಸ್ವಲ್ಪ ಧ್ಯಾನ ಮಾಡ್ತಾಯಿದ್ದೆ, ಯಾವ ಟೈಪ್ಸ್ ಆಫ್ ಭಯ ಇದೆ. ಒಬ್ಬರಿಗೆ ಒಂದು ಥರದ ಭಯ ಇದ್ದರೆ ಇನ್ನೊಬ್ಬರಿಗೆ ಆ ಭಯ ಇರಲ್ಲ. ಇವರ ಭಯ ನೋಡಿದರೆ ನಾನು ನಗ್ತಾನೆ, ನನ್ನ ಭಯ ನೋಡಿದರೆ ಇವರು ನಗ್ತಾರೆ. ನನಗೆ ಒಂದು ಭಯ ಇದೆ, ಭಾಳ ವಿಚಿತ್ರ, ನೀವು ನಗ್ಬೋದು ಈ ವಿಷಯದಲ್ಲಿ. ನಾವು ಕಾರು ಯಾವಾಗ ಹೈಟ್ ಮೇಲೆ ಹೋಗ್ತಾವೋ, ನಮ್ಮ ಕಾರ್ ಸ್ಲೋಪಲ್ಲಿ ಇರ್ತದೆ ಅಥವಾ ಒಂದು ಸ್ಲೋಪಿಂದ ನಾವು ಇಳಿತಾ ಇರ್ತೇವೆ. ಸ್ಪೆಷಲಿ ನಾವು ಘಾಟಲ್ಲಿ ಹೋಗಬೇಕಾದ್ರೆ ನಾವು ಸ್ಲೋಪಾಗಿ ಹೀಗೆ ಹೋಗ್ತವೆ. ಮತ್ತು ನಾವು ಕೋಸ್ಟಲ್ ಕಡೆ ಹೋದರೆ, ಮಂಗಳೂರು ಕಡೆಗೆ ನಾವು ಹೋದರೆ ಎಲ್ಲ ರೋಡ್ಸು ಹೈ ಆ್ಯಂಡ್ ಲೋ, ಇದು ಮೇಲೆ ಕಲೆಗೆ ಹೋಗ್ತದೆ ನೋಡಿ. ಐ ಹ್ಯಾವ್ ದಟ್ ಫಿಯರ್. ತುಂಬ ಅದೊಂದು, ದಟ್ ಈಸ್ ಕಾಲ್ಡ್ ಫೋಬಿಯಾ. ಐ ಹ್ಯಾವ್ ದಟ್ ಫೋಬಿಯಾ ಆಫ್ ಸ್ಲೋಪ್ಸ್. ಸ್ಲೋಪ್ ಹತ್ತಿದ ತಕ್ಷಣ ಸಮ್ವೇರ್ ಐ ಬಿಕಮ್ ಸೋ ನರ್ವಸ್. ಕೆಲವ್ರಿಗೆ ಹೈಟಲ್ಲಿ ನಾವು ಮೇಲೆ ಹೋಗ್ತವಲ್ಲ, ಅದರಲ್ಲಿ ಹೋಗಿ ಮೇಲಿಂದ ಕಲೆಗೆ ನೋಡಿದರೆ ಅದ ಭಯ ಇರುತ್ತೆ. ಬುರ್ಜ್ ಖಲೀಫಾಗೆ ನಾವು ಹೋದರೆ 124 ಫ್ಲೋರ್ಸ್ ಅಂತಾರೆ, ಅಲ್ಲಿಂದ ಕಲೆಗೆ ನೋಡಿದರೆ ಅವ್ರಿಗೆ ಭಯ ಆಗುತ್ತೆ. ಬಿಕಾಸ್ ದೇ ಹ್ಯಾವ್ ದ ಫಿಯರ್ ಆಫ್ ಹೈಟ್. ಕೆಲವ್ರಿಗೆ ನೀರಿನ ಭಯ. ನೀರಲ್ಲಿ ಅವರು ವಯಸ್ಸಾಗಿರ್ತಾರೆ, ಆದರೆ ಸಮುದ್ರ ಒಳಗೇ ಅವ್ರು ಹೋಗೋದಿಲ್ಲ. ವೇವ್ಸ್ ಬರ್ತದೆ ಅಂದರೆ ಓಡಿ ಈಚೆ ಬಂದುಬಿಡ್ತಾರೆ. ಯಾಕೆಂದರೆ ಅವ್ರಿಗೆ ಇರುವ ಭಯ ಯಾವುದೆಂದರೆ ನೀರಿನ ಭಯ. ದೇ ಆರ್ ಸೋ ಸ್ಕೇರ್ಡ್. ಕೆಲವ್ರಿಗೆ ನಿಮಗೆ ವಿಚಿತ್ರ ಅನ್ನಿಸ್ಬೋದು, ಕೆಲವು ಆಹಾರದ ಭಯ ಜನರಿಗೆ ಇದೆ. ಇದನ್ನು ತಿಂದರೆ ನಮಗೆ ಏನು ಆಗ್ಬೋದು. ಇವಾಗದ ಕಾಲದಲ್ಲಿ ನಾವು ನೋಡ್ತೇವೆ, ಜನರು ದೇ ಆರ್ ಫಿಲ್ಡ್ ವಿತ್ ಫಿಯರ್. ಕೆಲವ್ರಿಗೆ ಲವ್ ಫೇಲಿಯರ್ದು ಭಯ ಇರುತ್ತೆ, ಗೊತ್ತಾ ನಿಮಗೆ? ಅವ್ರಿಗೆ ಯಾಕೆ ನೀವು ಮದುವೆ ಆಗ್ತಾ ಇಲ್ಲ ಅಂದರೆ ಅವ್ರು ಹೇಳ್ತಾರೆ, ಇಲ್ಲ ನಮ್ಮ ಲವ್ ಎಲ್ಲಿಯಾದರೂ ಫೇಲ್ ಆಗಿಬಿಟ್ರೆ, ನಾವು ಮದುವೆ ಆದವರು ನಮ್ಮನ್ನು ಬಿಟ್ಟು ಹೋಗಿಬಿಟ್ರೆ. ದಟ್ ಈಸ್ ಜಸ್ಟ್ ಅ ಥಾಟ್. ಬಿಕಾಸ್ ನಾವು ಮೊದಲನೇ ವಚನ ನಾವೇನು ಓದ್ಕೊಂಡು ಅಂದರೆ, ಗಾಡ್ ಹ್ಯಾಸ್ ನಾಟ್ ಗಿವನ್ ಅಸ್ ದ ಸ್ಪಿರಿಟ್ ಆಫ್ ಫಿಯರ್. ಇದು ಫಿಯರ್ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕೆಂದರೆ ಪ್ರಿಯರೇ, ಇದು ನಮ್ಮ ಸ್ವಂತದ್ದು ಆಲೋಚನೆ ಅಲ್ಲ. ದಿಸ್ ಈಸ್ ನಾಟ್ ಮೈ ವೀಕ್ನೆಸ್, ದಿಸ್ ಈಸ್ ನಾಟ್ ಮೈ ಥಾಟ್, ದಿಸ್ ಈಸ್ ನಾಟ್ ಮೀ. ಇದನ್ನು ನಾವು ಮೊದಲೇದಾಗಿ ನಾವು ಅದನ್ನು ಎಕ್ಸೆಪ್ಟ್ ಮಾಡಬೇಕೆಂದ್ರೆ, ಈ ಒಂದು ಭಯ ಏನಿದೆ ಅಲ್ಲ, ಇದು ನನ್ನದಲ್ಲ, ಇದು ನನ್ನದೊಂದು ವೀಕ್ನೆಸ್, ಇದು ನನ್ನದೊಂದು ಬಲಹೀನತೆ ಅಲ್ಲ, ಇದು ನನ್ನದೊಂದು ಪ್ರಾಬ್ಲಮ್ ಅಲ್ಲ. ಇದು ಒಂದು ಕೆಟ್ಟ ದುರಾತ್ಮದ ಕೆಲಸ. ಭಾಳ ವರ್ಷಗಳ ಹಿಂದೆ ನಮ್ಮ ಸಭೆಗೆ ಒಂದು ಸಹೋದರಿ ಬಂದಿದ್ಲು. ಅವಳಿಗೆ ಬರೀ ಭಯ. ಶಿ ಹ್ಯಾಸ್ ಸೋ ಮಚ್ ಆಫ್ ಫಿಯರ್. ಒಂದು ಸೌಂಡ್ ಕೇಳಿದರೂ ಭಯ, ಒಂದು ವೆಹಿಕಲ್ ಹೋದರೂ ಭಯ, ಒಂದು ಸ್ವಿಚ್ ಆನ್ ಮಾಡಿದರೂ ಭಯ, ಏನು ಮಾತಾಡಿದರೂ ಭಯ. ಶಿ ವಾಸ್ ಗ್ರಿಪ್ಡ್ ಅಂಡರ್ ದಿಸ್ ಫಿಯರ್.
ಆವಾಗ ನಾವು ವಿ ಪ್ರೇಡ್ ಫಾರ್ ಹರ್, ಪಾಸ್ಟರ್ ಪ್ರೇಡ್ ಫಾರ್ ಹರ್ ಆ್ಯಂಡ್ ಬೌಂಡ್ ದ ಸ್ಪಿರಿಟ್ ಆಫ್ ಫಿಯರ್. ವೆನ್ ದ ಸ್ಪಿರಿಟ್ ಆಫ್ ಫಿಯರ್ ಲೆಫ್ಟ್ ಹರ್, ಭಯದ ದುರಾತ್ಮ ಅವಳನ್ನು ಬಿಟ್ಟು ಹೋದಾಗ ಶಿ ಬಿಕೇಮ್ ನಾರ್ಮಲ್. ಶಿ ಬಿಕೇಮ್ ಆ್ಯಬ್ಸಲ್ಯೂಟ್ಲಿ ನಾರ್ಮಲ್. ಕೆಲವ್ರಿಗೆ ಇವಾಗದ ಕಾಲದಲ್ಲಿ ನಾವು ನೋಡ್ತೇವೆ, ವಿ ಹ್ಯಾವ್ ದ ಫಿಯರ್ ಆಫ್ ಸಿಕ್ನೆಸ್. ನನಗೆ ಕೆಲವ್ರು ಗೊತ್ತಿದ್ದಾರೆ, ಡಾಕ್ಟರ್ ಹತ್ರ ಹೋಗ್ರಿ ಅಂದರೆ ಅವ್ರಿಗೆ ಅಷ್ಟು ಭಯ ಆಗುತ್ತೆ. ಡಾಕ್ಟರ್ ಹತ್ರ ಹೋದರೆ ಇನ್ನು ನನ್ನ ಬ್ಲಡ್ ರಿಪೋರ್ಟಲ್ಲಿ ಏನು ಬರುತ್ತೇನಾ, ನನ್ನ ಸ್ಕ್ಯಾನ್ ರಿಪೋರ್ಟಲ್ಲಿ ಏನು ಬರುತ್ತೇನಾ, ಇನ್ನು ಡಾಕ್ಟರ್ ಹತ್ರ ನೀವು ಹೋಗಲಿಲ್ಲ. ಬಟ್ ದಟ್ ಫಿಯರ್ ಬಾದರ್ಸ್. ಅವರು ಹಾಗೆ ಹೇಳುವಾಗ ನಾವು ನಗ್ತವೆ, ಯಾಕೆಂದರೆ ನಮಗೇನು ಅನ್ನಿಸ್ತದೆ, ಏನಿದು ಆಲೋಚನೆ ಇವರಿಗೆ. ಆದರೆ ಪ್ರಿಯಲೇ, ಲೆಟ್ ಮಿ ಟೆಲ್ ಯು, ಇಟ್ ಈಸ್ ನಾಟ್ ದಟ್ ಪರ್ಸನ್ಸ್ ಪ್ರಾಬ್ಲಮ್. It is that spirit of fear that grips them. ಕೆಲವ್ರಿಗೆ ನಾವು ಸ್ಪೆಷಲಿ ಮಕ್ಕಳನ್ನು ನಾವು ನೋಡ್ತೇವೆ, ಎಕ್ಸಾಮ್ ಬರೀಲಿಕ್ಕೆ ಹೋಗಬೇಕಾದ್ರೆ ಒಂದು ಕಾಲಕ್ಕೆ ನಾವು ಹಾಗೆ ಇದ್ದೆವು. ಏನಂದರೆ ಅವರ್ ಸ್ಟಮಕ್ ಗೆಟ್ಸ್ ಸೋ ಅಪ್ಸೆಟ್. ನಮಗೆ ಕಂಟ್ರೋಲೇ ಇರಲ್ಲ. ದೆರ್ ವಿಲ್ ಬಿ ಬಟರ್ಫ್ಲೈಸ್ ಇನ್ಸೈಡ್ ಅವರ್ ಸ್ಟಮಕ್. ನಾವು ಟಾಯ್ಲೆಟ್ಗೆ ಹೋಗ್ತವೆ, ಬರ್ತವೆ, ವಿ ಆರ್ ಸೋ ನರ್ವಸ್. ಆ ನರ್ವಸ್ನೆಸ್ಸಲ್ಲಿ ಆ ಫಿಯರ್ ತುಂಬಿಕೊಂಡದ ಕಾರಣ ನಾವು ಏನು ಸ್ಟಡಿ ಮಾಡ್ತಾ ಇದ್ದೀವೋ ಅದನ್ನೇ ನಾವು ಮರೆತು ಬಿಡ್ತೇವೆ. There are different kinds of phobia, different kinds of fear that has gripped mankind today. Nobody is free from this. ಪ್ರಿಯರೇ, ಬಹಳ ಶ್ರೀಮಂತರಾಗಿರುವ ಒಳ್ಳೆ ಬಿಸ್ನೆಸ್ ಮ್ಯಾನ್, their business is flourished, their business is established. ಅವ್ರಿಗೆ ಹೋಗಿ ಕೇಳ್ರಿ, ಅವ್ರಿಗೆ ರಾತ್ರಿ ನಿದ್ದೆ ಬರಲ್ಲ. ಯಾಕೆ ನಿದ್ದೆ ಬರಲ್ಲ? ಮೊದಲನೇದಾಗಿ, ಇಫ್ another competitor comes and competes with them with their business, ಆ ಒಂದು ಕಾಂಪಿಟೇಟರ್ ಬಂದು ಅವರ ಬಿಸ್ನೆಸ್ಸನ್ನೇ ಇನ್ನೂ ಚೆನ್ನಾಗಿ ಮಾಡಿ ಇವರಿಗೆ ಕಾಂಪಿಟಿಷನ್ ಕೊಟ್ಟು ಎಲ್ಲಿ ಇವರ ಬಿಸ್ನೆಸ್ ಡೌನ್ ಆಗುತ್ತೇನಾ ಅಂತ ಇವರಿಗೆ ಭಯ ಇರುತ್ತೆ. ಎಲ್ಲಿ ನಾನು ಬ್ಯಾಂಕ್ರಪ್ಟ್ ಆಗಿಬಿಡ್ತಾನೋ ಅದು ಅವ್ರಿಗೆ ಭಯ ಇರುತ್ತೆ. ಪ್ರಿಯರೇ, ನೀವು ಮಕ್ಕಳನ್ನು ತಗೊಳ್ರಿ, ಚಿಕ್ಕ ಮಕ್ಕಳನ್ನು. ಯಾರು ನಮ್ಮ ಮಕ್ಕಳಿಗೆ ನಾವು ಕಲಿಸಿ ಕೊಡ್ತವೇನೆಂದರೆ ಲೈಟ್ ಇಲ್ಲದಾಗ ನೀವು ಭಯ ಪಡಬೇಕು ಅಂತ. ಬಟ್ ನೋಡಿ, ಚಿಕ್ಕವರು 1 year 2 year ದೇ ವಿಲ್ ನಾಟ್ ಹ್ಯಾವ್ ದಟ್ ಪ್ರಾಬ್ಲಮ್. ಈಗ ನನ್ನ ಒಂದು ಮೊಮ್ಮಗ 2 ವರ್ಷದವ, ಅವನಿಗೆ ಅಷ್ಟು ಕತ್ತಲೆ ಭಯ ಇಲ್ಲ. ಅದೇ ದೊಡ್ಡವನಿಗೆ ನಾವು ಲೈಟ್ ಆಫ್ ಮಾಡಿದ ತಕ್ಷಣ ಈಸ್ ಮಾನ್ಸ್ಟರ್ ದೇರ್ ಅಂತ ಕೇಳ್ತಾನೆ. ಯಾಕೆಂದರೆ ಬೆಳೀತಾ ಇರಬೇಕಾದ್ರೆ ಡಿಡ್ ಪ್ಯಾರೆಂಟ್ಸ್ ಟೀಚ್ ದೆಮ್ ಅಬೌಟ್ ಫಿಯರ್? ನೋ, ಪ್ಯಾರೆಂಟ್ಸ್ ಡಿಂಟ್ ಟೀಚ್ ದೆಮ್ ಅಬೌಟ್ ಫಿಯರ್. ಸ್ಕೂಲ್ಗೆ ಹೋಗು ಅಂತ ಹೇಳಿದಾಗ ದೇ ಡೋಂಟ್ ವಾಂಟ್ ಟು ಗೋ ಟು ಸ್ಕೂಲ್. ಫಿಯರ್ ಗ್ರಿಪ್ಸ್ ದೆಮ್. ನನಗೆ ಇನ್ನೂ ನೆನಪಿದೆ, ನಾನು LKG ಹೋಗಬೇಕಾದ್ರೆ ನಾನು ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ. ಯಾಕೆ ಹೋಗ್ತಾ ಇರಲಿಲ್ಲ ಅಂದರೆ ನನಗೆ ಒಂಥರದ ಒಂದು ಫಿಯರ್ ತುಂಬಿಕೊಂಡಿತ್ತು. ದೇರ್ ವಾಸ್ ಅ ಫಿಯರ್ ಇನ್ ಮೀ ದಟ್ ಸಮಥಿಂಗ್ ಈಸ್ ದೇರ್ ಇನ್ ಮೈ ಕ್ಲಾಸ್ ರೂಮ್ ಆ್ಯಂಡ್ ಐ ಆಮ್ ನಾಟ್ ಸಪೋಸ್ ಟು ಗೋ ಟು ಕ್ಲಾಸ್. ನಾನು ಕ್ಲಾಸ್ಗೇನೆ ಹೋಗಬಾರ್ದು ಅಂತ ನಾನು ಭಯಪಟ್ಟು ಐ ಯೂಸ್ ಟು ಗೋ ಟು ಸ್ಕೂಲ್. ನನಗೆ ಇನ್ನೂ ಅದು ನೆನಪಿದೆ. ಅದು ಕತ್ಲೆ ಆದ ತಕ್ಷಣ ಮಾನ್ಸ್ಟರ್ದು ಭಯ. ಅದು ಹೋಗಲಿ ಬಿಡ್ರಿ, ನಾವು ಏಜ್ ಆದವ್ರಿಗೆ ನಮಗೆ ಇಷ್ಟು ಮಾನ್ಸ್ಟರ್ದು ದೆವ್ವಗಳ ಭಯ ಇದೆ. ಒಬ್ಬರೇ ನಾವು ರಾತ್ರಿ ಹೋಗಬೇಕಾದ್ರೆ ನಮಗೆ ಫಸ್ಟ್ ಯೋಚನೆ ಬರೋದೆಂದರೆ ಎಲ್ಲಿ ಯಾರು ಬಂದು ನಿಲ್ತಿದ್ದಾರೋ, ಹೇಗೆ ನಾವು ಅವ್ರನ್ನ ಫೇಸ್ ಮಾಡಬೇಕು. ದಿಸ್ ಇಸ್ ಸೋ ಕಾಮನ್. ನನಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ, ಆದರೆ ನನಗೆ ಕತ್ತಲೆಯಲ್ಲಿ ಎಲ್ಲಿಯಾದರೂ ಹೋಗಬೇಕಾದ್ರೆ ಐ ಆಮ್ ಫೈನ್. ಬಟ್ ಆಲ್ ಆಫ್ ಅ ಸಡನ್ ಎಲ್ಲಿಂದ ಅದು ದೆವ್ವದು ನೆನಪು ಬರ್ತದೆ ಗೊತ್ತಿಲ್ಲ. ಐ ನೋ ದಟ್ ಐ ಹ್ಯಾವ್ ಪವರ್ ಆ್ಯಂಡ್ ಅಥಾರಿಟಿ ಟು ಟ್ರೆಡ್ ಡೌನ್ ದ ಯಂಗ್ ಲಯನ್ಸ್ ಆ್ಯಂಡ್ ದ ಕೋಬ್ರಾಸ್. ದೆವ್ವಗಳನ್ನು ಬಂಧಿಸುವ ಅಧಿಕಾರ ಶಕ್ತಿ ನನಗೆ ಇದೆ. ಆದರೆ ಸಹ ಆ ಒಂದು ಭಯ, ಯಾವ್ದು ಭಯ ಅಂದರೆ ದೆವ್ವಗಳು ಬಂದುಬಿಟ್ರೆ ಅದು ಹೋಗಲಿ. ಪ್ರಿಯರೇ, ನಮ್ಮಷ್ಟು ವಯಸ್ಸಾದವ್ರಿಗೂ ಸಹ ಇವತ್ತಿಗೂ ಕಾಕ್ರೋಚ್ ಕಂಡ್ರೆ ಭಯ, ಸ್ಪೈಡರ್ಸ್ ಕಂಡ್ರೆ ಭಯ, ಲಿಸರ್ಟ್ ಕಂಡ್ರೆ ಭಯ. ನಾನು ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೆ ಇವತ್ತೇನೆಂದರೆ, ವಾಟ್ ಆರ್ ವಿ ಲರ್ನಿಂಗ್ ಟುಡೇ ಈಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಿಯರ್ಸ್ ಹ್ಯಾವ್ ಗ್ರಿಪ್ಡ್ ಅವರ್ ಮೈಂಡ್. ವಿ ಆರ್ ಅಂಡರ್ ದಿಸ್. ನಮಗೆ ನಾನಾ ಥರದ ಒಂದು ಭಯ ನಮ್ಮ ಮೇಲೆ ದೊರೆತನ ಮಾಡ್ತಾ ಇದೆ. ದೇವರ ಚಿತ್ತ ಅಲ್ಲವೇ ಅಲ್ಲ. ನೀನು ನಾನು ಭಯದಲ್ಲಿ ಇರಬೇಕು, ನಾವೊಂದು ಬಂಧನದಲ್ಲಿ ಇರಬೇಕು, ನಾವೊಂದು ಡಿಪ್ರೆಸ್ಡ್ ಆಗಿರಬೇಕು, ನಾವು ಏಕಾಂಗಿ ಆಗಿರಬೇಕು, ನಾವು ಯಾವುದೇ ಜೊತೆ ಮಿಂಗಲ್ ಆಗಬಾರ್ದು, ನಾವು ಯಾವುದೇ ಸಂಗತಿಯಲ್ಲಿ ಲಾಂಚ್ ಮಾಡಬಾರ್ದು. ಕೆಲವರನ್ನು ನಾನು ನೋಡಿದ್ದಾನೆ ಪ್ರಿಯರೇ, ಇಷ್ಟು ಹಣ ಇದೆ ಅವ್ರ ಹತ್ರ. ಈಗ ಬೇಕೆಂದರೆ ಇವಾಗ ಬ್ಯಾಂಗ್ಳೂರಲ್ಲಿ ಒಂದು ಅಪಾರ್ಟ್ಮೆಂಟ್ ತೊಗೊಳ್ಬೋದು, ಇವಾಗ ಬೇಕಂದರೆ ಇವಾಗ ಒಂದು ಬ್ಯಾಂಗ್ಳೂರಲ್ಲಿ ಒಂದು ಸೈಟ್ ತೊಗೊಳ್ಳೋಷ್ಟು ಹಣ ಅವ್ರ ಹತ್ರ ಇದೆ. ಆದರೆ ಅವ್ರು ತೊಗೊಳ್ಳಲ್ಲ. ನಾವು ಅವರನ್ನು ನೋಡಿ ನಗ್ತವೆ, ಏನಪ್ಪ ಇವರು ಜಿಪುಣರು ಅಂತವೆ. ಅವಳು ಜಿಪುಣರು ಅಲ್ಲ, ಅವರಲ್ಲಿ ಕೆಲಸ ಮಾಡ್ತಾ ಇರುವ ಈ ಸ್ಪಿರಿಟ್ ಆಫ್ ಫಿಯರ್. ಏನೆಂದರೆ, ನಾನು ಈ ಹಣ
ಆ ಓನರ್ಗೆ ಕೊಟ್ಟು, ಆ ಲ್ಯಾಂಡ್ ಓನರ್ಗೆ ಕೊಟ್ಟು, ಈ ಮನೆಯನ್ನು, ಈ ಸ್ಥಳವನ್ನು ನಾನು ಖರೀದಿ ಮಾಡಿದರೆ ಅವನನ್ನು ಕಾಸು ಹಾಕ್ಕೊಂಡು ಹೋಗ್ಬಿಟ್ರೆ, ದಿಸ್ ಫಿಯರ್ ಬಾದರ್ಸ್ ದೆಮ್. ನೀವು ಅಂಥವ್ರನ್ನ ನೋಡ್ರಿ, ಅವರೊಂದು ಜಾಗ ತಗೊಳ್ಳಲ್ಲ, ಅವರೊಂದು ಮನೆ ತಗೊಳ್ಳಲ್ಲ, ಅವರೊಂದು ವೆಹಿಕಲ್ ತಗೊಳ್ಳಲ್ಲ, ಅವ್ರು ಯಾವುದಕ್ಕೂ ಇನ್ವೆಸ್ಟ್ ಮಾಡಲ್ಲ. ಇನ್ವೆಸ್ಟ್ ಮಾಡಿರಿ, ನಿಮಗೆ ರಿಟರ್ನ್ಸ್ ಬರುತ್ತೆ, ಇಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ ಹಣ ಕೂಡಿ ಇಡ್ತಾರೆ. ಆ ಹಣ ಅವ್ರಿಗೆ ಮತ್ತೆ ಹಣ ಸಂಪಾದನೆ ಮಾಡೋದಿಲ್ಲ. ಆ ಹಣ ಅವ್ರಿಗೆ ಒಂದು ಒಳ್ಳೆ ಉಣ್ಲಿಕ್ಕೆ ತಿನ್ನಲಿಕ್ಕೂ ಅವರು ಸ್ಪೆಂಡ್ ಮಾಡಲ್ಲ. ಅವ್ರು ಹಾಕಿದ್ದೇ ಬಟ್ಟೆಯನ್ನು ಹಾಕ್ತಾರೆ, ಅದೇ ಮುದ್ದೆ ಮತ್ತು ಸೊಪ್ಸಾರನ್ನು ತಿಂತಾರೆ. ದೇ ಡೋಂಟ್ ಎಂಜಾಯ್ ಲೈಫ್ ಬಿಕಾಸ್ ದೇ ಆರ್ ಸೋ ಫಿಯರ್ಫುಲ್. ನನ್ನ ಹಣ ಖರ್ಚಾಗ್ಬಿಟ್ರೆ, ನಾಳೆ ನನ್ನ ಹಣ ಖಾಲಿ ಆಗಿಬಿಟ್ರೆ. ಕೆಲವ್ರಿಗೆ ಇನ್ನೊಂದು ಭಯ ಇದೆ, ಕಳ್ಳರ ಭಯ. ಇಷ್ಟು ಕಳ್ಳರ ಭಯ ಇದೆ ಅಂದರೆ ಅವರು ಮಲಗಿದ್ರೂ CC ಕ್ಯಾಮ್ರಾ ನೋಡ್ತಾ ಇರ್ತಾರೆ, ಆಫೀಸಲ್ಲಿ ಇದ್ದರೂ CC ಕ್ಯಾಮ್ರಾ. ಯಾಕೆಂದರೆ ಇವಾಗ CC ಕ್ಯಾಮ್ರಾದೆಲ್ಲ ಫುಟೇಜ್ ನಮ್ಮ ಮೊಬೈಲ್ಸಲ್ಲಿನೇ ಬರುತ್ತೆ. ಸೊ ದೇ ವಾಚ್ ಎವ್ರಿಥಿಂಗ್ 24/7. ವಾಟ್ ಆರ್ ಯು ಡೂಯಿಂಗ್? ನೋ, ಐ ಆಮ್ ಜಸ್ಟ್ ಚೆಕಿಂಗ್ ವೆದರ್ ಮೈ ಹೌಸ್ ಈಸ್ ಸೇಫ್. ಹೂ ಟೇಕ್ಸ್ ಕೇರ್ ಆಫ್ ಅಸ್? ಸಿ, ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ಈಚ್ ಒನ್ ಆಫ್ ಅಸ್. ನನಗೆ ಬೇರೆ, ನಾನು ನಿಮ್ಗೆ ಹೇಳಿದಲ್ಲ, ನನಗೆ ಹೈಟಿಂದು ಭಯ ಇದೆ, ನನಗೆ ಕಾಕ್ರೋಚಿಂದು ಭಯ ಇದೆ. ಆಮೇಲೆ ಬೇರೆ ಹಳ್ಳಿ ಕಡೆ ಹೋಗಬೇಕಾದ್ರೆ ನನಗೆ ಫಸ್ಟು ಥಾಟ್ ಬರೋದಂದರೆ, ಇಲ್ಲಿ ಸರ್ಪ ಇದೆನಾ? ಅಲ್ಲಿದು ಜನರಿಗೆ ಕೇಳೇ ಬಿಡ್ತೇನೆ ನಾನು, ನಿಮ್ಮ ಊರ ಕಡೆ ಸರ್ಪ ಇದೆನಾ ಅಂತ ಕೇಳ್ತೇನೆ ನಾನು. ಯಾಕೆ ಸರ್ಪದ ಭಯ? ಎಲ್ಲಿಯಾದರೂ ಬಂದು ಬಿಟ್ಟರೆ ಆ ಸರ್ಪದು ಭಯದಿಂದನೇ ಪಾಸ್ಟರ್ ಎಷ್ಟೋ ಸರ್ತಿ ಹೇಳಿದ್ದಾರೆ, ಒಂದು ಕೂಟಕ್ಕೆ ಹೋದಾಗ ಆ ಸರ್ಪ ನನ್ನ ಕಾಲ ಮೇಲೇ ಬಂತು. ಅಲ್ಲಿ ದೇವರು ನನ್ನನ್ನು ಕಾದ್ರು, ಆ ಸರ್ಪ ನನಗೆ ಕಚ್ಚೇ ಇಲ್ಲ. ಅಲ್ಲಿ ಅದ ನಂತರ ಆದರೂ ನನ್ನಲ್ಲಿ ಬದಲಾವಣೆ ಬರಬೇಕಾ? ನನಗೆ ಒಂದು ನಂಬಿಕೆ ಬರಬೇಕೇನೆಂದರೆ, ನನ್ನ ದೇವರು ಆ ಸರ್ಪಕ್ಕೆ ಅಪ್ಪನೆ ಕೊಟ್ಟದ ಕಾರಣ ಆ ಸರ್ಪ ನನ್ನನ್ನು ಕಚ್ಚಿಲ್ಲ. ಬಟ್ ನೋ, ಇವತ್ತಿಗೂ ನನಗೆ ಆ ಫಿಯರ್ ಇದೆ ಪ್ರಿಯರ್. ಯು ನೋ ವೈ? ಇಟ್ಸ್ ನಾಟ್ ಮೀ, ಇಟ್ಸ್ ನಾಟ್ ಮೈ weakness, it's not my thinking, it's nothing about me, it is that spirit behind. ಇವತ್ತು ನಾವು ಏನೇನು ಕಲಿತಾ ಇದ್ದೇವೆ ಅಂದರೆ, ಈ ಭಯ ಕೆಲವರ ಲೈಫೇ ಹಾಳಾಗಿದೆ ಪ್ರಿಯರೇ. ಅವರು ಯವನಸ್ಥರು ಇರಬೇಕಾದ್ರೆ ಏನೋ ಒಂದು ಭಯ ಅವ್ರಿಗೆ ಸೇರ್ಕೊಳ್ಳೋ ಕಾರಣ ದೇ ಬಿಕಮ್ ವೆರಿ ಡಿಫ್ರೆಂಟ್. ನಾವು ಪ್ಯಾರೆಂಟ್ಸ್ ಆಗಿ ಅವರ ಈ ಒಂದು ಕಂಡೀಷನನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವರ ಸ್ಕೂಲ್ಗೆ ಹೋದಾಗ ಟೀಚರ್ಸ್ ಈ ಭಯನ ಅರ್ಥ ಮಾಡ್ಕೊಳ್ಳೋದು, ಈ ಒಂದು ಪ್ರಾಬ್ಲಮ್ ಅವರಲ್ಲಿ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವ್ರು ಬೆಳೆದು ನಿಲ್ತಾಗ, ಅವ್ರ ಕೆಲಸಕ್ಕೆ ಹೋದಾಗ ಅವ್ರು ಬೇರೆಯವ್ರ ಥರ ಇರೋದಿಲ್ಲ. ಇವರು ಯಾಕೆ ಹೀಗೆ ಅಂತ ಎವ್ರಿಬಡಿ points out at them or points out and says, this person is not normal. There is something different in this person, but we are not able to detect and find out that this person is having the spirit of fear of maybe different kind. ಯಾವುದೋ ಒಂದು ಸಂಗತಿ ಅವರಿಗೆ ಕಾಡ್ತಾ ಇದೆ. ಹೌ ಇಟ್ ಹ್ಯಾಸ್ ಟು ಬಿ ಡೆಲ್ಟ್, ಅದನ್ನು ನಾವು ಆಮೇಲೆ ನೋಡ್ಕೊಳ್ಳೋ. ಆದರೆ ಇವತ್ತು ನಾವು ಧ್ಯಾನ ಮಾಡ್ತಾ ಇದ್ದೇವೆ ಅಂದರೆ, ಈ ಭಯದ ದುರಾತ್ಮ ನಮ್ಮ ಜೀವನದಲ್ಲಿ ಏನು ಮಾಡ್ತದೆ. ಮೊದಲನೇದಾಗಿ ನಾವು ಮೊದಲನೇ ಒಂದು ಸಂಗತಿ, ಎಲ್ಲಿ ಭಯ ಪ್ರಾರಂಭ ಆಯಿತು, ನಿಮಗೆ ಅನೇಕರಿಗೆ ಗೊತ್ತಿರ್ಬೋದು. ಭಯ ಎಲ್ಲಿ ಪ್ರಾರಂಭ ಆಯಿತು? ಅದು ಪ್ರಾರಂಭ ಆದದ್ದು ಆದಿಕಾಂಡ 3ನೇ ಅಧ್ಯಾಯದಲ್ಲಿ, ಜೆನೆಸಿಸ್ ಚಾಪ್ಟರ್ 3 ವರ್ಸ್ 8 ಆನ್ವರ್ಸ್. ಆದಿಕಾಂಡ 3ನೇ ಅಧ್ಯಾಯ 8ನೇ ವಚನದಿಂದ ನಾನು ಓದ್ತೇನೆ. ಆ್ಯಂಡ್ ದೇ ಹರ್ಡ್ ದ ವಾಯ್ಸ್ ಆಫ್ ದ ಲಾರ್ಡ್ ಗಾಡ್ ವಾಕಿಂಗ್ ಇನ್ ದ ಗಾರ್ಡನ್ ಇನ್ ದ ಕೂಲ್ ಆಫ್ ದ ಡೇ, ಆ್ಯಂಡ್ ಆಡಮ್ ಆ್ಯಂಡ್ ಹಿಸ್ ವೈಫ್ hid themselves from the presence of the Lord God among the trees of the gardens. And the Lord God called unto Adam and said unto him, Where art thou? And he said, I heard thy voice in the garden, and I was afraid. And I was afraid. This is in the book of Genesis, the 3rd chapter. ಆದಾಮನಿಗೆ ದೇವರು ಬಂದು, ಆದಾಮ ಎಲ್ಲಿ ಇದ್ದಿ ಅಂತ ಕೇಳಿದರು. ಇದು ಹೊಸ ಸಂಗತಿ ಆಗಿರಲಿಲ್ಲ ಆದಾಮ್ಗೆ. ಯಾಕೆಂದರೆ ಎವ್ರಿ ಡೇ ನಾವು ಓದ್ತವೇನೆಂದರೆ, ದೇ ಹ್ಯಾಡ್ ಅ ಕಮ್ಯೂನಿಯನ್ ವಿತ್ ಒನ್ ಅನದರ್. ದೇ ಯೂಸ್ ಟು ಟಾಕ್ ಟು ಒನ್ ಅನದರ್. ಆಲ್ ಆಫ್ ಅ ಸಡನ್ ಆಡಮ್ ಆ್ಯಂಡ್ ಈವ್, ಆದಮ್ ಮತ್ತು ಅವಳು, ದೇ ಹಿಡ್. ದೇವರು ಅವ್ರಿಗೆ ಕೇಳಿದಾಗ, ನೀವು ಎಲ್ಲಿ ಇದ್ದೀರಿ ಅಂತ ಕೇಳಿದಾಗ, ಮೊದಲನೇ ಸಂಗತಿ ಅವನ ಬಾಯಿಂದ ಬಂದದೇನೆಂದರೆ, ಐ ಆಮ್ ಅಫ್ರೇಡ್.
ನನಗೆ ಭಯ ಆಗಿದೆ. ಇದು ಎಲ್ಲಿಂದ ಬಂತು ಪ್ರಿಯರೇ? ಇದು ಎಲ್ಲಿಂದ ಬಂತೆಂದರೆ ಅವರ ಹಣ್ಣು ತಿಂದರು. ಆ ಹಣ್ಣು ತಿಂದ ಕಾರಣ ದೇ ಓಪನ್ ದಿಯರ್ ಹಾರ್ಟ್ಸ್, ದೇ ಓಪನ್ ದಿಯರ್ ಲೈಫ್ಸ್ ಫಾರ್ ದಿಸ್ ಸ್ಪಿರಿಟ್ ಟು ಎಂಟರ್ ಇನ್ ಟು ದಿಯರ್ ಲೈಫ್. ಅವರ ಜೀವನದಲ್ಲಿ ಈ ಭಯದ ಒಂದು ದುರಾತ್ಮ ಸೇರಿಕೊಳ್ಳಿಕ್ಕೆ ಅವ್ರ ಬಾಗಿಲನ್ನು ತೆರೆದು ಪ್ರಿಯರೇ. ಇದ ಔಟ್ಕಮ್ ಇದದು. ಈ ಒಂದು ಅವ್ರು ತಪ್ಪು ಮಾಡಿ ದೇವರಿಂದ ಭಯಪಟ್ಟ ಕಾರಣ ಅವರಿಗೆ ಒಂದು ಸಂಗತಿ ಏನಾಯ್ತು ಅಂದರೆ ದೇ ಹ್ಯಾಡ್ ಟು ಗೆಟ್ ಔಟ್ ಆಫ್ ದಟ್. ಅವರನ್ನು ಏದೆನ್ ತೋಟದಿಂದ ದೇವರು ಅವರನ್ನು ಹೊರಗೆ ಹಾಕಿದರು. ಅಷ್ಟೇ ಅಲ್ಲ, ಭಾಳ ಬೇಜಾರಾದ ಸಂಗತಿ ಏನೆಂದರೆ ದೇರ್ ಕಮ್ಯುನಿಕೇಷನ್ ವಿತ್ ಗಾಡ್, ದೇರ್ ಒನ್ನೆಸ್ ವಿತ್ ಗಾಡ್ ವಾಸ್ ಕಂಪ್ಲೀಟ್ಲಿ ಬ್ರೋಕನ್. ಅಲ್ಲಿ ಒಂದು ಗ್ಯಾಪ್ ಬಂತು. ದೇವರಿಗೆ ಅವರಿಗೆ ಇರುವ ಒಂದು ಅನ್ಯೋನ್ಯತೆಯಲ್ಲಿ ಒಂದು ಗ್ಯಾಪ್ ಬಂತು. ಮೊದಲನೇದಾಗಿ ನಾವು ನೋಡ್ತೇವೇನೆಂದರೆ ಈ ಒಂದು ಆದಾಮ ಮಾಡಿದ ಒಂದು ಪಾಪದಿಂದ ಅದಕ್ಕೆ ಬಂದದೊಂದು ಪ್ರತಿಫಲ ಎಂದರೆ ಭಯ. ಈ ಭಯ ಏನು ಮಾಡಿತ್ತೇನೆಂದರೆ ದೇವರಿಂದ ಹಡ್ಕೊಳ್ಬೇಕು. ದೇ ಹಿಡ್ ಫ್ರಮ್ ಗಾಡ್. They hid from God. There came a distance between God and man. ಇವತ್ತು ಸಹ ನೋಡ್ರಿ, ನಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಅವ್ರು ಏನಾದರೂ ಒಂದು ತಪ್ಪು ಮಾಡಿದ್ರಂತ ತಿಳ್ಕೊಡ್ರಿ, ಅವರನ್ನು ಬಿಡ್ರಿ. ನಾವು ಒಂದು ತಪ್ಪು ಮಾಡ್ಕೊಂಡಿದ್ದಾವೆ, ನಾವು ಏನೋ ಒಂದು ಮಾಡಬಾರ್ದ ಒಂದು ಸಂಗತಿಯನ್ನು ಮಾಡಿದ್ದಾವೆ. ಆ ಬೇರೆಯವ್ರಿಗೆ ನಾವು ಮಾಡಿದ ಸಂಗತಿ ಗೊತ್ತೇ ಇಲ್ಲ. ಆದರೆ ನಾವೇನು ಮಾಡ್ತೇವೆ ಗೊತ್ತಾ? ನಾವು ಅವರಿಂದ ದೂರ ದೂರ ಹೋಗ್ತೇವೆ. ವಿ ಟ್ರೈ ಟು ಕೀಪ್ ಡಿಸ್ಟೆನ್ಸ್ ವಿತ್ ದಟ್ ಪರ್ಸನ್. ನಿಮಗೆ ಗೊತ್ತಿದೋ ಇಲ್ಲೋ, ನೀವು ನೋಟಿಸ್ ಮಾಡಿದ್ದೀರೋ ಇಲ್ಲೋ, ನಮ್ಮ ಮಕ್ಕಳು ಸಹ ಹಾಗೆ. ಇದು ಎಲ್ಲಿ ಆಯಿತು, ಇದು ಹೇಗೆ ಆಯಿತು, ಇದು ನಾವು ಕೇಳೋಕ್ಕಿಂತ ಮುಂಚೆ, ಸ್ಪೆಷಲಿ ನಮ್ಮ ಮಕ್ಕಳು ಎಕ್ಸಾಮಿಂದು ಪೇಪರ್ ಮನೆಗೆ ತಗೊಂಡಾಗ ಅವರ ಆ ವಿಷಯದಲ್ಲಿ ನಾವು ಪ್ಯಾರೆಂಟ್ಸ್ ಮಾತಾಡೋದಂಗೆ ಅವರು ನೋಡ್ಕೊಳ್ತಾರೆ. ಇದು ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ನನ್ನ ಮಗದಿಂದ, ನನ್ನ ಮಗಳಿಂದ. ಪೇಪರ್ ಸಿಕ್ಕುತ್ತೆ ಕಾಲೇಜಲ್ಲಿ, ಆದರೆ ಅದನ್ನು ಅವ್ರು ಬಚ್ಚಿಡ್ತಾರೆ. ಆವಾಗ PTA ಮೀಟಿಂಗ್ಸ್ ಎಲ್ಲ ಅಷ್ಟು ಇರಲಿಲ್ಲ. PTA ಮೀಟಿಂಗ್ ಇದ್ದರೂ ಸಹ ಆ PTA ಮೀಟಿಂಗನ್ನು ನಮಗೆ ಇನ್ಫಾರ್ಮ್ ಮಾಡಲ್ಲ, ಬಚ್ಚಿಡ್ತಾರೆ. ಯಾಕೆ? ಫೇಲ್ ಆಗಿದ್ದಾರೆ. ಭಯದ ಕಾರಣ ಏನಾಗುತ್ತೆ ಅಂದರೆ ಡಿಸ್ಟೆನ್ಸ್ ಬಂದು ಬಿಡುತ್ತೆ ಪ್ರಿಯರೇ. ನಮ್ಮ ಮನೇಲಿ ಒಂದು ನಾಯಿ ಇತ್ತು. ಆ ನಾಯಿಗೆ ಒಳ್ಳೆ ಊಟ ಹಾಕ್ತಿದ್ದೆವು ನಾವು. ಆದರೆ ಕೆಲವು ಸರ್ತೆ ಅವನಿಗೆ ಏನೋ ತಲೆ ಕೆಟ್ಟೋಗ್ಬಿಡ್ತಿತ್ತು. ಅವ್ನು ಏನು ಮಾಡ್ತಿದ್ದೆ ಅಂದರೆ ಡಸ್ಟ್ಬಿನ್ಗೆ ಹೋಗಿ ಗಾರ್ಬೇಜ್ ತಿಂದು ಬಿಡ್ತಿದ್ದ. ಗಾರ್ಬೇಜ್ ತಿಂದರೆ ಅವನಿಗೆ ಅದದ್ದು ಡೈಜೆಸ್ಟೇ ಆಗಲ್ಲ. ಅವನದನ್ನು ವಾಮಿಟ್ ಮಾಡಲೇಬೇಕು. ಬೆಳಿಗ್ಗೆ ನಾವು ಎದ್ದು ಬಂದು ನೋಡಿದರೆ ಅವನ ಮನೆಯನ್ನು ಮೆಸ್ ಮಾಡಿಬಿಡ್ತಿದ್ದ. ಆವಾಗ ನಮಗೆ ಗೊತ್ತಾಗ್ತಿತ್ತು ಇವಾಗ ಗಾರ್ಬೇಜ್ ತಿಂದಿದ್ದಾನೆ. ಇನ್ನೂ ಅವನಿಗೆ ನಾವು ಕೇಳ್ತವೆ, ನೀನು ಗಾರ್ಬೇಜ್ ತಿಂದಿದೆಯಲ್ಲ, ನೀನು ಈ ಥರ ಮಾಡಿದ್ಯಾ ಅಂತ ಅವನಿಗೆ ಕೇಳ್ತವೆ ಅಂತ ಹೇಳಿ ನೋಡಿ. ನಾಯಿ ಇದ್ದರೂ ಸಹ ಡೈನಿಂಗ್ ಟೇಬಲ್ ಕಲೆಗೆ ಹೋಗಿ ಬಚ್ಚಿ ಕೂತ್ಕೊಂಡು ಬರೇ ಕಣ್ಣಿಂದ ಮೇಲೆ ನಮ್ಮನ್ನು ನೋಡ್ತಿದ್ದ. ಆವಾಗ ನಮಗೆ ಗೊತ್ತು ಇವನೇನು ಮಾಡಿದ್ದಾನೆ, ಒಂದು ತಪ್ಪು ಮಾಡಿದ್ದಾನೆ. ಇದು ತಪ್ಪು ಮಾಡಿದ ಕಾರಣ ಅವನ ಮನಸ್ಸಲ್ಲಿ ಭಯ ಬಂದುಬಿಟ್ಟಿದೆ. ಪ್ರಿಯರೇ, ಆ ಪ್ರಾಣಿಗೆ ಸಹ ಭಯ ಬಂದುಬಿಡುತ್ತೆ. ಯಾಕೆಂದರೆ ತಪ್ಪು ಮಾಡಿದ್ದಾನೆ ಅವ. ಕೆಲವು ವರ್ಷಗಳ ಹಿಂದೆ ನಮಗೆ ಪರಿಚಯದವರು, ಭಾಳ ನಮಗೆ ಕ್ಲೋಸ್ ಆಗಿರುವವರು, ಅವರೊಂದು ಕಾರ್ ತಗೊಂಡ್ರು. ಅದು ನಮಗೆ ಗೊತ್ತಿರಲಿಲ್ಲ, ನಮಗೆ ಅದರ ಬಗ್ಗೆ ಗೊತ್ತೂ ಇಲ್ಲ, ಅದರ ಬಗ್ಗೆ ನಾವು ತಲೆನೂ ಕೆಡಿಸ್ಕೊಳ್ತಾ ಇರಲಿಲ್ಲ. ಆದರೆ ಅವ್ರು ಒಂದು ಸರ್ತಿ ನಮ್ಮನ್ನು ವಿಸಿಟ್ ಮಾಡಲಿಕ್ಕೆ ಬಂದಾಗ ದೂರ ಕಾರನ್ನು ಪಾರ್ಕ್ ಮಾಡಿದರು, ನಮ್ಮ ಚರ್ಚ್ ಹತ್ರನೂ ತರಲಿಲ್ಲ. ಮತ್ತು ಕೆಲವು ದಿನಗಳಾದ ಮೇಲೆ ನಮಗೆ ಗೊತ್ತಾದಾಗ ನಾನೇ ಕೇಳಿದೆ, ದೇವರ ಆಶೀರ್ವಾದ ಮಾಡಿದರು, ನೀವೊಂದು ಕಾರ್ ತೊಗೊಂಡ್ರಿ ಅಂತ ಹೇಳಿ. ಅವ್ರಿಗೆ ಅದು ತುಂಬ ಅಫೆಂಡ್ ಆಗಿಬಿಡ್ತು. ಯಾಕೆಂದರೆ ನೋಡಿ, ಅವರು ಆ ಕಾರ್ ತೊಗೊಂಡಿದ್ದಾರೆ, ನಮ್ಮ ಹತ್ರ ಬಚ್ಚಿ ಇಟ್ಕೊಂಡಿದ್ದಾರೆ, ಭಯ ತುಂಬಿಕೊಂಡಿದೆ. ಅದಕ್ಕೆ ಅವರು, ಇಲ್ಲ ನಮಗೆ ತುಂಬ ಭಯ ಆಯಿತು, ದೇವರ ಆಶೀರ್ವಾದ ಮಾಡಿದ್ದಾರೆ, ಅದಕ್ಕೆ ಭಯ ಪಡಬೇಕಂತ ಏನೂ ಇಲ್ಲ ಅಲ್ಲ. ಈ ಒಂದು ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಇವತ್ತಿದೆ ಪ್ರಿಯರೇ. ನಾವು ನಮ್ಮ ಪ್ರಿಯರಿಂದ ಏನೋ ಒಂದು ಬಚ್ಚಿಟ್ಟ ಕಾರಣ ನಮ್ಮ ಹೃದಯಗಳನ್ನು ನಾವು ಈ ಒಂದು ಭಯಕ್ಕೆ ನಾವು ತೆರೆದಂಗೆ ಆಗುತ್ತೆ. ವೆನ್ ವಿ ಸಿನ್ ಅಗೇನ್ಸ್ಟ್ ಅವರ್ ಲವ್ಡ್ ಒನ್ಸ್, ವಿ ಹ್ಯಾವ್ ಡನ್ ಸಮಥಿಂಗ್, ವಿ ಆರ್ ಗಿಲ್ಟಿ ಆಫ್ ದ್ಯಾಟ್, ವಿ ವಾಂಟ್ ಟು ಹೈಡ್ ದ್ಯಾಟ್. ಸೊ ಅದಕ್ಕೆ ನಾವು ಏನು ಮಾಡ್ತೇವೆ ಅಂದರೆ ನಾವು ಡಿಸ್ಟೆನ್ಸ್ ಇರ್ತೇವೆ. ಅವರು ಈಚೆಯಿಂದ ಬಂದರೆ ನಾವು ಈಚೆಯಿಂದ ಹೋಗ್ತೇವೆ. ಅವ್ರು ನಮಗೆ ಪ್ರೇಸ್ ದ ಲಾರ್ಡ್ ಹೇಳಲಿಕ್ಕೆ ಬಂದರೆ ನಾವು ಮುಖ ತಿರುಗಿಸಿ ಹೋಗ್ತೇವೆ. ಅಥವಾ ಆಫೀಸಲ್ಲಿ ನಾವು ಏನೋ ಒಂದು ತಪ್ಪು ಕೆಲಸ ನಾವು ಮಾಡಿದರೆ ಆ ಆಫೀಸರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿಲ್ಲ. ಇಷ್ಟೋ ಸರ್ತೆ ನಾನು ಈ ಥರ ನೋಟಿಸ್ ಮಾಡಿದಾಗ ಪಾಸ್ಟ್ರಿಗೆ ಹೇಳ್ತೇನೆ, ದರ್ ಈಸ್ ಸಮಥಿಂಗ್ ರಾಂಗ್,
ಯಾಕೆಂದರೆ ಈ ಕಡೆದ ಜನರಿಗೆ ಅಲ್ಲಿ ಏನಾಗಿದೆ ಅಂತಲೇ ಗೊತ್ತಿರೋದಿಲ್ಲ. ಆದರೆ ಅವರು ಏನೋ ಒಂದು ಮಾಡಿಕೊಂಡು ಆಲ್ರೆಡಿ ಮೊದಲನೇದಾಗಿ ಅವ್ರಿಗೆ ಭಯ ತುಂಬಿಕೊಂಡಿರುತ್ತೆ. ಇನ್ನೊಂದಾಗಿ ಸೈತಾನ ಹೇಳ್ತಾ ಅಂದರೆ ಕೀಪ್ ಡಿಸ್ಟೆನ್ಸ್, ಅವರಿಂದ ಡಿಸ್ಟೆನ್ಸ್ ಆಗಿರಿ. ಇಲ್ಲಿ ಆದಾಮ ಮಾಡಿದ ಅದೇ ಸಂಗತಿ. ಅವ ತಪ್ಪು ಮಾಡಿದ, ದೇವರವನಿಗೆ ಹಣ್ಣು ತಿನ್ನಬೇಡ ಅಂದರೂ ತಿಂದ ನಂತರ ಬಚ್ಚಿ ಇಟ್ಕೊಂಡ ಮೇಲೆ ದೇವ್ರಿಗೆ ಹೇಳ್ತಾನೆ, ನಾನು ಬಚ್ಚಿ ಇಟ್ಕೊಂಡಿದ್ದಾರೆ, ಐ ಆಮ್ ಸೋ ಅಫ್ರೇಡ್. ಸೇಮ್ ಪಾಲಿಸಿ ನಡೆದಿದೆ ನೋಡಿ, ಇವತ್ತಿಗೂ ಹಾಗೇ ನಡೆದಿದೆ. ಆದರೆ ಪ್ರಿಯರೇ, ಲೆಟ್ ಅಸ್ ನಾಟ್ ಗಿವ್ ರೂಮ್ ಟು ದ ಡೆವಲ್. ಯಾವಾಗ ನಾವು ಈ ಥರದೊಂದು ತಪ್ಪು ಮಾಡಿ ನಮಗೆ ಗಿಲ್ಟ್ ಫೀಲಿಂಗ್ ಆಗಿದೆ, ಪ್ರಿಯರೇ, ನಾವು ಮನುಷ್ಯರು, ನಾವು ತಪ್ಪು ಮಾಡೋದೇ ಇದ್ದರೆ ಬೇರೆ ಯಾರು ತಪ್ಪು ಮಾಡ್ತಾರೆ? ಇಫ್ ಯು ಎಕ್ನಾಲೇಜ್ ಆ್ಯಂಡ್ ಸೇ ಎಸ್, ನನ್ನಿಂದ ಇದು ತಪ್ಪಾಗಿದೆ, ಐ ಆಮ್ ಸಾರಿ ಅಬೌಟ್ ಇಟ್, communication will be clear, fellowship will be clean, the presence of God will be in us. ಮತ್ತೆ ಆ ಒಂದು ಆದಾಮ ಅದೊಂದು ಒಪ್ಕೊಂಡು ದೇವರ ಮುಂದೆ ಹೋಗ್ತಿದ್ರೆ ಆ ದೇವರು ಅವನಿಗೆ ತಿರುಗಿ ಕ್ಷಮಿಸ್ಬೋದಿತ್ತು ಅಂತ ನನ್ನದೊಂದು ಆಲೋಚನೆ. ಆದರೆ ಪ್ರಿಯರೇ, ಫಸ್ಟ್ ಆಫ್ ಆಲ್ ಮೊದಲನೇ ಸಂಗತಿ ನಾವು ನೋಡ್ತಾ ಇರೋದೇನೆಂದರೆ, ನಾವು ಪಾಪ ಮಾಡಿದ ಕಾರಣ. ನಾವು ಇಲ್ಲಿ ನೋಡ್ತೇವೆ, ಆದಾಮ ಇದೊಂದು ಕಾರಣದಿಂದ ಅವನಿಗೆ ಶಾಪ ಬಂತು, ಸ್ಪಿರಿಟ್ ಆಫ್ ಫಿಯರ್ ಅವನ ಒಳಗೆ ಅವಳ ಒಳಗೆ ಎಂಟರ್ ಆಯಿತು. ಆ ದಿನದಿಂದ ಇವತ್ತುವರೆಗೆ ಆಲ್ ಮ್ಯಾನ್ಕೈಂಡ್, ಆಫ್ ಆಲ್ ಕೈಂಡ್, ಆಫ್ ಆಲ್ ಲ್ಯಾಂಗ್ವೇಜ್, ಆಫ್ ಆಲ್ ಕಂಟ್ರಿ, ಆಫ್ ಆಲ್ ಟ್ರೈಬ್, ಆಫ್ ಆಲ್ ಕಲರ್, ವಿ ಆಲ್ ಹ್ಯಾವ್ ದಿಸ್ ಸ್ಪಿರಿಟ್ ಆಫ್ ಫಿಯರ್. ವಿ ಓಪನ್ ಅವರ್ ಸೆಲ್ಸ್. ಇದು ಇನ್ನೊಂದು ಸರ್ತಿ ನಾನು ಹೇಳ್ತೇನೆ ಅಂದರೆ, ಇದು ನಮ್ಮ ವೀಕ್ನೆಸ್ ಅಲ್ಲ, ಇದು ನಮ್ಮ ಪರ್ಸ್ನಾಲಿಟಿ ಅಲ್ಲ, ಇದು ನಮ್ಮ ಪ್ರಾಬ್ಲಮ್ ಅಲ್ಲ, ಇಟ್ ಈಸ್ ದ ಸ್ಪಿರಿಟ್. ಅದನ್ನು ಹೇಗೆ ಡೀಲ್ ಮಾಡಬೇಕೆಂದರೆ, ವಿ ಹ್ಯಾವ್ ಟು ಡೀಲ್ ದ ಸ್ಪಿರಿಟ್. ಯಾವಾಗ ಭಯದ ಒಂದು ದುರಾತ್ಮನ ನಾವು ಬಂಧಿಸ್ತೇವೆ, ಭಯದ ಒಂದು ಸೈತಾನವನ್ನು ನಾವು ಬಂಧಿಸ್ತೇವೆ, ವಿ ಆರ್ ಕಂಪ್ಲೀಟ್ಲಿ ಸೆಟ್ ಫ್ರೀ. ಈ ಒಂದು ಸಂಗತಿ ನಿಮ್ಮನ್ನು ಕಾಡ್ತಾ ಇದೆನಾ? ನೀವು ನಿಮ್ಮ ಪ್ರಿಯರಿಂದ ಒಂದು ದೂರ ಹೋಗಿದ್ದೀರಾ? ವಿ ವಿಲ್ ಗೆಟ್ ಥಿಂಗ್ಸ್ ಕ್ಲಿಯರ್ಡ್. ಸಮಾಧಾನ ಆಗುತ್ತೆ, ದೇವರ ಸಮಾಧಾನ ನಮ್ಮ ಫೆಲೋಶಿಪ್ಪಲ್ಲಿ ಬರುತ್ತೆ.